ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ನಿಮ್ಮ ಮಂಜು ಗೌಡ. ರೇಣುಕಾಸ್ವಾಮಿ ಕೊಲೆಗೆ ಸಂಬಂಧಪಟ್ಟಂತೆ ನಟ ದರ್ಶನ್ ಅವರು ಜೈಲಿನಲ್ಲಿ ಇರುವಂತಹ ವಿಚಾರ ಎಲ್ಲರಿಗೂ ಗೊತ್ತಿದೆ. ಇದೀಗ ಈ ಪ್ರಕರಣದಲ್ಲಿ ನಟ ದರ್ಶನ್ ಅವರಿಗೆ ಬೇಲ್ ಯಾವಾಗ ಸಿಗುತ್ತೆ, ಹೊರಗಡೆ ಯಾವಾಗ ಬರ್ತಾರೆ, ಅವರನ್ನು ನಾವು ಯಾವಾಗ ನೋಡ್ತೀವಿ, ಅವರನ್ನು ಯಾವಾಗ ನಾವು ಭೇಟಿ ಆಗ್ತೀವಿ, ಡೆವಿಲ್ ಚಿತ್ರದ ಚಿತ್ರೀಕರಣ ಯಾವಾಗ ಆರಂಭ ಆಗುತ್ತೆ, ಡೆವಿಲ್ ಚಿತ್ರ ಯಾವಾಗ ರಿಲೀಸ್ ಆಗುತ್ತೆ, ಈ ಎಲ್ಲ ಸಂಕಷ್ಟದಿಂದ ನಟ ದರ್ಶನ್ ಅವರು ಯಾವಾಗ ಹೊರಗೆ ಬರ್ತಾರೆ, ಇದು ಕೋಟ್ಯಾಂತರ ಅಭಿಮಾನಿಗಳನ್ನು ಕಾಡ್ತಾ ಇರುವಂತಹ ಪ್ರಶ್ನೆ. ಪರಿಸ್ಥಿತಿ ಅಂದರೆ ದರ್ಶನ್ ಅವರ ಅಭಿಮಾನಿಗಳ ಹಾಗೂ ಕುಟುಂಬಸ್ಥರ ಹಾಗೂ ಆಪ್ತರ ಪರಿಸ್ಥಿತಿ ಹೀಗಿರುವಾಗ ಸಾಕಷ್ಟು ಸುದ್ದಿಗಳು ಈಗ ಆಲ್ರೆಡಿ ಓಡಾಡ್ತಾ ಇದೆ. ಅದಕ್ಕೆ ಪೂರಕ ಎಂಬಂತೆ A15, A16, A17 ಈ ಪ್ರಕರಣದಲ್ಲಿ ಆರೋಪಿಗಳಾಗಿದ್ದಂತಹ 3 ಜನಕ್ಕೆ ಈಗ ಆಲ್ರೆಡಿ ಬೇಲ್ ಸಿಕ್ಕಿರುವಂಥದ್ದು. ಈ ಪ್ರಕರಣ ಅಂದರೆ A15, 16, 17 ಈ 3 ಜನ ಏನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಭಾಗಿ ಆಗಿದ್ರು ಅಂತ ಹೇಳಲಾಗ್ತಾ ಇದೆ. ಆದರೆ ಇವರ ಮೇಲೆ ಕೊಲೆಯ ಆರೋಪ ಇರಲಿಲ್ಲ. ಆ ಕಾರಣಕ್ಕಾಗಿ ಈ 3 ಜನರಿಗೆ ಬೇಗ ಬೇಲ್ ಸಿಗೋದಕ್ಕೆ ಕಾರಣ ಆಯಿತು. ಇದರ ಜೊತೆಗೆ ನಟ ದರ್ಶನ್ ಅವರ ಫ್ಯಾಮಿಲಿಯವರು ಬಳ್ಳಾರಿಯಿಂದ ಬೆಂಗಳೂರಿಗೆ ನಟ ದರ್ಶನ್ ಅವರನ್ನು ಕರೆದುಕೊಂಡು ಬರೋದಕ್ಕೆ ಈಗ ಆಲ್ರೆಡಿ ಹೆಲಿಕಾಪ್ಟರನ್ನು ಸಹ ಬುಕ್ ಮಾಡಿದ್ದಾರೆ. ಅದಕ್ಕೆ ಒಂದು ಮುಂಗಡವಾದಂತಹ ಅಡ್ವಾನ್ಸನ್ನು ಸಹ ಕೊಟ್ಟಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇತ್ತು. ಆದರೆ ಪೊಲೀಸಿನವರ ಒಂದು ಸ್ಟ್ರಾಟರ್ಜಿ ಅಥವಾ ಒಂದು ಇನ್ವೆಸ್ಟಿಗೇಷನ್ನ ಅಥವಾ ಈ ಕೇಸ್ನಲ್ಲಿ ನಟ ದರ್ಶನ್ ಅವರನ್ನು ಇನ್ನೂ ಒಳಗಡೆ ಇಡಬೇಕು, ಹೊರಗಡೆ ಬಂದರೆ ಸಾಕ್ಷಿಗಳ ಮೇಲೆ ಪ್ರಭಾವವನ್ನು ಬೀರ್ಬೋದು, ಸಾಕ್ಷಿಗಳನ್ನು ನಾಶ ಮಾಡೋದಕ್ಕೆ ಪ್ರಯತ್ನವನ್ನು ಪಡಬಹುದು, ಸಾಕ್ಷಿಗಳನ್ನು ಉಲ್ಟಾ ಪಲ್ಟಾ ಮಾಡುವ ನಿಟ್ಟಿನಲ್ಲಿ ದರ್ಶನ್ ಅವರು ಪ್ರಯತ್ನವನ್ನು ಪಡಬಹುದು. ಹಾಗಾಗಿ ಅವರನ್ನು ಜೈಲಿನಲ್ಲೇ ಇರುವ ಹಾಗೆ ಮಾಡಬೇಕು ಅನ್ನುವ ದೃಷ್ಟಿಯಿಂದ ಮತ್ತೊಂದು ರೀತಿಯಲ್ಲಿ ಪ್ರಯತ್ನವನ್ನು ಆರಂಭ ಮಾಡಿದ್ದಾರೆ ಅಂತಾನೆ ಹೇಳಬೇಕು. ಏನಪ್ಪ ಅದು ಅಂತಂದರೆ, ಈಗ ಆಲ್ರೆಡಿ ಈ ಕೇಸ್ನಲ್ಲಿ ಆರೋಪಿತರಾಗಿರುವ 3 ಜನ ಆರೋಪಿಗಳಿಗೆ ಅಂದರೆ A15, 16, 17ಗೆ ಏನು ಬೇಲ್ ಸಿಕ್ತು, ಬೇಲ್ ಸಿಕ್ಕ ಬೆನ್ನಲ್ಲೇ ನಟಿ ಪವಿತ್ರಾ ಗೌಡ ಅವರು ಕೂಡ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಸಿದ್ರು, ನಟ ದರ್ಶನ್ ಅವರು ಕೂಡ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಸಿದ್ರು. ಆ ಜಾಮೀನು ಅರ್ಜಿಯ ವಿಚಾರಣೆ ಇದೇ ತಿಂಗಳ 27ನೇ ತಾರೀಕಿಗೆ ಮುಂದೂಡಿಕೆ ಆಗಿದೆ. ಒಂದು ವೇಳೆ ಈ 27ನೇ ತಾರೀಕು ಇವರಿಬ್ಬರು ಸಲ್ಲಿಸಿರುವ ಜಾಮೀನು ಅರ್ಜಿ ಪುರಸ್ಕರಿಸಿ ನ್ಯಾಯಾಧೀಶರು ಅಥವಾ ನ್ಯಾಯಾಲಯ ಇವರಿಗೆ ಜಾಮೀನನ್ನು ನೀಡಿದ್ದೇ ಆದಲ್ಲಿ, ಅದರಲ್ಲೂ ಮುಖ್ಯವಾಗಿ ನಟ ದರ್ಶನ್ ಅವರಿಗೆ ಜಾಮೀನನ್ನು ನೀಡಿದ್ದೇ ಆದಲ್ಲಿ ಅವರನ್ನು ಮತ್ತೊಂದು ಕೇಸ್ನಲ್ಲಿ ಬಿಡುಗಡೆ ಆದ ತಕ್ಷಣವೇ ಬಂಧಿಸೋಕೆ ಪೊಲೀಸರು ಕಾಯ್ಕೊಂಡು ಇದ್ದಾರೆ ಎನ್ನುವ ಸುದ್ದಿ ಓಡಾಡ್ತಾ ಇದೆ. ಯಾವುದು ಮತ್ತೊಂದು ಕೇಸ್? ಈ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಅವರು ಜಾಮೀನನ್ನು ಪಡೆದುಕೊಂಡು ಹೊರಗಡೆ ಬಂದರೆ ಮತ್ತೆ ಯಾವ ಕೇಸ್ನಲ್ಲಿ ಅವರನ್ನು ಅರೆಸ್ಟ್ ಮಾಡ್ತಾರೆ ಅನ್ನೋದನ್ನು ನಾವು ನೋಡೋದಾದರೆ, ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಸಾಕ್ಷಿಗಳನ್ನು ನಾಶ ಮಾಡೋದಕ್ಕೆ ಹಾಗೂ ಈ ಕೊಲೆಯನ್ನು ನಾವೇ ಮಾಡಿದ್ದೀವಿ ಅಂತ ಕೆಲವು ಆರೋಪಿಗಳು ಒಪ್ಪಿಕೊಳ್ಳೋದಕ್ಕೆ ಒಂದಷ್ಟು ಹಣ ಸರಬರಾಜು ಆಗಿತ್ತು, ಒಂದಷ್ಟು ಹಣ ಓಡಾಡಿತ್ತು ಅನ್ನೋದು ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಹೀಗೆ ಸಾಕಷ್ಟು ಹಣ ನಟ ದರ್ಶನ್ ಅವರ ಮನೆಯಲ್ಲೂ ಸಿಕ್ಕಿತ್ತು ಹಾಗೂ ದರ್ಶನ್ ಅವರು ಯಾರೆಲ್ಲ ಕೊಲೆ ಆರೋಪವನ್ನು ಹೊತ್ತುಕೊಳ್ಳೋಕೆ ರೆಡಿಯಾಗಿದ್ದರು ಅವರಿಗೂ ಸಹ ಸಾಕಷ್ಟು ಹಣವನ್ನು ಕೊಟ್ಟಿದ್ರು. ಅದು ಕೂಡ ಅವರವರ ಮನೆಯಲ್ಲೇ ಅಂದರೆ ಆರೋಪಿಗಳ ಮನೆಯಲ್ಲಿ ಸಿಕ್ಕಿತ್ತು. ಹೀಗೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಸಾಕ್ಷಿಗಳನ್ನು ನಾಶ ಮಾಡಲು, ಆರೋಪವನ್ನು ತಮ್ಮ ಮೇಲೆ ಹಾಕಿಕೊಳ್ಳಲು ಬೇರೆಯವರಿಗೆ ಕೊಟ್ಟ ದುಡ್ಡು ಏನಿತ್ತು ಅದು 85 ಲಕ್ಷಕ್ಕೂ ಅಧಿಕ ಹಣ ಆಗಿತ್ತು ಅನ್ನೋದು ಪೊಲೀಸರ ತನಿಖೆಯಲ್ಲಿ ತಿಳಿದು ಬಂದಿತ್ತು. ಹೀಗಾಗಿ ಈ 85 ಲಕ್ಷ ಹಣದ ಮೂಲ ಯಾವುದು? ಈ 85 ಲಕ್ಷ ಹಣ ನಟ ದರ್ಶನ್ ಅವರಿಗೆ ಎಲ್ಲಿಂದ ಬಂತು? ಈ ಕೊಲೆ ಪ್ರಕರಣದಲ್ಲಿ ದರ್ಶನ್ ಅವರಿಗೆ ಈ ಎಲ್ಲ ಸಾಕ್ಷಿಗಳನ್ನು ನಾಶಪಡಿಸೋಕೆ ಹಾಗೂ ಈ ಕೊಲೆಯನ್ನು ನಾನೇ ಮಾಡಿದ್ದೀನಿ ಅಂತ ಒಪ್ಪಿಕೊಳ್ಳೋಕೆ ಬೇರೆಯವರಿಗೆ ಅಂದರೆ ಕೊಲೆ ಮಾಡದೇ ಇರುವ ವ್ಯಕ್ತಿಗಳಿಗೆ ಹಣವನ್ನು ಕೊಡೋದಕ್ಕೆ ನಟ ದರ್ಶನ್ ಅವರಿಗೆ ಹೆಲ್ಪ್ ಮಾಡಿದ್ದು ಯಾರು? ಅಥವಾ ಅದು ನಟ ದರ್ಶನ್ ಅವರ ಸ್ವಂತ ಹಣನ? ಹೀಗೆ ನಾನಾ ರೀತಿಯ ಕ್ವಶನ್ಗಳು ಹುಟ್ಟಿಕೊಂಡಿತ್ತು. ಆದರೆ ಈ ಕೇಸ್ನಲ್ಲಿ ಅಂದರೆ ಈ ಹಣದ ಕೇಸ್ನಲ್ಲಿ ಪೊಲೀಸಿನವರು ತನಿಖೆಯನ್ನು ಮಾಡೋದಕ್ಕೆ ಆಗದೇ ಇರುವ ಕಾರಣಕ್ಕೆ IT ಅಧಿಕಾರಿಗಳು ಈ ಆ್ಯಂಗಲ್ನಲ್ಲಿ ಅಂದರೆ 85 ಲಕ್ಷ ಹಣದ ಮೂಲದ ಆ್ಯಂಗಲ್ನಲ್ಲಿ IT ಅಧಿಕಾರಿಗಳು ತನಿಖೆಯನ್ನು ಮಾಡಬೇಕು ಅಂತ ಕೋರಿಕೊಂಡಿದ್ರು. ಅದಕ್ಕೆ ಕೋರ್ಟ್ ಕೂಡ IT ಅಧಿಕಾರಿಗಳಿಗೆ ಈ ಹಣದ ಮೂಲವನ್ನು ಪತ್ತೆ ಹಚ್ಚಿ ಅಂತ ಒಂದು ಆದೇಶವನ್ನು ಸಹ ಕೊಟ್ಟಿತ್ತು. ಈ ಹಣದ ಮೂಲವನ್ನು ಪತ್ತೆ ಹಚ್ಚೋಕೆ ಕೋರ್ಟ್ ಆದೇಶವನ್ನು ಕೊಟ್ಟ ನಂತರ ನಟ ದರ್ಶನ್ ಅವರಿಗೆ ಬಳ್ಳಾರಿ ಜೈಲಿನಲ್ಲಿ ಒಂದು ನೋಟಿಸನ್ನು ಸಹ IT ಅಧಿಕಾರಿಗಳು ನೀಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇದೇ ವಿಚಾರವಾಗಿ ಒಂದು ವೇಳೆ 27ನೇ ತಾರೀಕು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಅವರಿಗೆ ಬೇಲ್ ಸಿಕ್ಕರೆ
ತಕ್ಷಣ ಅವರನ್ನ ಈ IT ಆಕ್ಟ್ನ ಅಡಿಯಲ್ಲಿ ಬಂಧಿಸಿ 85 ಲಕ್ಷ ಹಣದ ಮೂಲದ ವಿಚಾರಣೆಯನ್ನ ನಡೆಸೋದಕ್ಕೆ IT ಅಧಿಕಾರಿಗಳು ಇವರನ್ನ ವಶಕ್ಕೆ ಪಡೆದು ತನಿಖೆಯನ್ನ ನಡೆಸಬಹುದು, ಮತ್ತೆ ಜುಡಿಷಿಯಲ್ ಕಸ್ಟಡಿಗೆ ಕಳುಹಿಸಬಹುದು. ಅವರ ಮನೆಯನ್ನ ತಲಾಶ್ ಮಾಡುವ ನಿಟ್ಟಿನಲ್ಲಿ ಒಂದಷ್ಟು ದಿನಗಳ ಕಾಲ IT ಅಧಿಕಾರಿಗಳ ವಶದಲ್ಲಿ ನಟ ದರ್ಶನ್ ಅವರು ಇರಬೇಕಾಗುತ್ತೆ ಎನ್ನುವ ಸುದ್ದಿ ಹರಿದಾಡ್ತಾ ಇದೆ. ಇದು 27ನೇ ತಾರೀಕು ಅವರ ಜಾಮೀನು ಅರ್ಜಿಯ ವಿಚಾರಣೆಯ ಒಂದು ತೀರ್ಪು ಏನು ಹೊರಬೀಳುತ್ತೆ, ಆ ತೀರ್ಪಿನ ನಂತರ ಈ ಎಲ್ಲ ವಿಚಾರಗಳು ನಿಜಾನ 85 ಲಕ್ಷ ಹಣದ ಮೂಲವನ್ನ ಹುಡುಕೋಕೆ IT ಅಧಿಕಾರಿಗಳು ನಟ ದರ್ಶನ್ ಅವರು ರಿಲೀಸ್ ಆದ ಕೂಡಲೇ ಅವರನ್ನ ಮತ್ತೆ ವಶಕ್ಕೆ ಪಡೆದುಕೊಳ್ತಾರಾ ಅನ್ನೋದನ್ನ ದರ್ಶನ್ ಅವರಿಗೆ ಜಾಮೀನು ಸಿಕ್ಕ ನಂತರ ತಿಳಿದುಕೊಳ್ಬಹುದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನನ್ಸುತ್ತೆ ನಿಮಗೆ ಈ ಸ್ಟೋರಿಯನ್ನ ಕೇಳಿದಾಗ? ನಟ ದರ್ಶನ್ ಅವರು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಬೇಲ್ ಸಿಕ್ಕು ಹೊರಗಡೆ ಬಂದರೂ ಸಹ ಅವರಿಗೆ ಈ IT ಸಂಕಷ್ಟ ಎದುರಾಗಬಹುದಾ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. Feed Plus Karnataka.